ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ವಿರುದ್ಧ ಕ್ಷಿಪ್ರ ಕ್ರಾಂತಿಯ ಪ್ರಯತ್ನ, ಸೇನಾಪಡೆಯ ಜನರಲ್ ಜಾಂಗ್ ವಜಾ ಬಳಿಕ ಸೆರೆ. ಅಮೆರಿಕ ಚೀನಾ ನಡುವೆ ವ್ಯಾಪಾರ ಸಂಬಂಧ ಬಿಕ್ಕಟ್ಟು ತಾರಕಕ್ಕೇರಿರುವ ಹೊತ್ತಿನಲ್ಲೇ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ವಿರುದ್ಧ ಕ್ಷಿಪ್ರ ಕ್ರಾಂತಿಗೆ ಯತ್ನ ನಡೆಸಿದ್ರು ಎನ್ನಲಾದ ಅವರ ಬಲಗೈ ಬಂಟ ಜನರಲ್ ಜಾಂಗ್ ಯುಕ್ಸಿಯಾರನ್ನ ಬಂಧಿಸಲಾಗಿದೆ. ಜಿನ್ಪಿಂಗ್ ಅವರ ನೇತೃತ್ವದ ಕೇಂದ್ರ ಮಿಲಿಟರಿ ಆಯೋಗದ ಉಪಾಧ್ಯಕ್ಷರಾಗಿ ಜಾಂಗ್ ಇದ್ರು. ಇದರರ್ಥ ಅವರು ಕ್ಸಿ ಜಿನ್ಪಿಂಗ್ ನಂತರ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಅಧಿಕಾರಿಯಾಗಿದ್ರು. ಆದರೆ ತೈವಾನ್ ಅನ್ನ ಮರುವಶ ಮಾಡಿಕೊಳ್ಳುವಲ್ಲಿ ಕ್ಸಿ ಹಾಗೂ ಜಾಂಗ್ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತಂತೆ. ಇಬ್ಬರದು ಒಂದೇ ತರದ ನಿಲುವಿರಲಿಲ್ವಂತೆ. ಸೊ ಆ ಕಾರಣಕ್ಕಾಗಿ ತೈವಾನ್ ವಶ ಸಂಬಂಧ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ಜನರಲ್ ಜಾಂಗ್ ನಡುವೆ ಹಲವು ದಿನಗಳಿಂದ ಭಾರಿ ಭಿನ್ನಾಭಿಪ್ರಾಯ ಇತ್ತಂತೆ. ಅವ್ರು ಹೇಳಿದ್ ನೀವು ಒಪ್ಕೊಳ್ತಾ ಇರಲಿಲ್ಲ, ಇವ್ರು ಹೇಳಿದ್ದು ಅವ್ರು ಒಪ್ಕೊಳ್ತಾ ಇರಲಿಲ್ಲ, ಇವರು ಮಾಡುವಂತ ಹೇಳಿದ ಕೆಲಸನ ಅವ್ರು ಮಾಡ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಇತ್ತೀಚೆಗೆ ಜಿನ್ಪಿಂಗ್ ವಜಾಕ್ಕೆ ಜಾಂಗ್ ಯತ್ನ ಆರೋಪ, ಅದರ ಬೆನ್ನಲ್ಲೇ ಸೆರೆ ಹಿಡಿಯಲಾಗಿದೆ. ಆದರೆ ಜಾಂಗ್ ಯುಕ್ಸಿಯಾ ವಜಾಕ್ಕೆ ಗಂಭೀರ ಶಿಸ್ತು ಕಾನೂನು ಉಲ್ಲಂಘನೆ ಕಾರಣ ನೀಡಿರುವಂಥದ್ದು ಚೀನಾ ಸರ್ಕಾರ. ಯಾಕೆ ಅವ್ರನ್ನ ವಜಾ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆಗೆ ಅವ್ರ ವಿರುದ್ಧ ನಾವು ಗಂಭೀರ ಶಿಸ್ತು ಕ್ರಮವನ್ನ ಕಾನೂನು ಉಲ್ಲಂಘನೆಯ ಕಾರಣವಾಗಿ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ವಜಾ ಬಳಿಕ ಚೀನಾ ಸೇನೆ ಮೇಲೆ ಹಿಡಿತ ಹೊಂದಿರುವಂತಹ ಸಿಎಂಸಿಯಲ್ಲಿ ಜಿನ್ಪಿಂಗ್ ಸೇರಿ ಇಬ್ಬರು ಸದಸ್ಯರು ಬಾಕಿ 4 ಜನರನ್ನ ಅಮಾನತು ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಭ್ರಷ್ಟಾಚಾರ ಆರೋಪ ಕೂಡ ಅವರ ಮೇಲೆ ಕೇಳಿಬಂದಿತ್ತು. ದೇಶದ ಪರಮಾಣು ಶಸ್ತ್ರಾಸ್ತ್ರಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಅಮೆರಿಕಕ್ಕೆ ಇವರು ಸೋರಿಕೆ ಮಾಡಿದ ಆರೋಪದ ಇವ್ರ ಮೇಲೆ ಇತ್ತಂತೆ. ಸೊ ಇದರ ನಡುವೆ ಕ್ಸಿ ವಿರುದ್ಧವೇ ದಂಗೆ ಯತ್ನವನ್ನ ಕೂಡ ಇವರು ಜೊತೆಗಿದ್ಕೊಂಡೇ ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ಜೊತೆಗಿದ್ದವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗಲ್ಲ. ಎಲ್ಲಿವರೆಗೂ ನಿಮ್ಮ ಜೀವನ ಮುಗ್ದೇ ಹೋಯ್ತೇನೋ ಅನ್ನೋವರೆಗೂ ಜೊತೆಲಿದ್ದವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಇಲ್ಲಾಗಿದ್ದು ಹಾಗೇನೆ ಜೊತೆಗೆ ಇಟ್ಕೊಂಡು ಒಂದಷ್ಟು ಮೋಸ ಮಾಡಿದಂಥದ್ದು, ದ್ರೋಹ ಮಾಡುವಂಥದ್ದು, ಹೈಡ್ ಆ್ಯಂಡ್ ಸೀಕ್ ಅಂತಾರಲ್ಲ, ಮುಚ್ಚಿಟ್ಟು ಆಟ ಆಡೋದು ಅಂತ ಆ ಥರದ ಕೆಲಸವನ್ನು ಮಾಡಿದರು. ಅದಕ್ಕೆ ಇವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸೊ ಅಧಿಕೃತ ಹೇಳಿಕೆಯನ್ನು ಚೀನಾ ರಕ್ಷಣಾ ಸಚಿವಾಲಯ ನೀಡ್ತಾ ಇದೆ. ದಂಗೆ ಸೇರಿ ಹಲವು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಅವ್ರು ನೀಡ್ತಾ ಇಲ್ಲ. ಸೊ ಗಂಭೀರ ಅಶಿಸ್ತು ಮತ್ತು ಕಾನೂನು ಉಲ್ಲಂಘನೆಗಾಗಿ ಅವರ ಮೇಲೆ ಕ್ರಮ ಜರುಗಿಸಲಾಗಿದೆ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಚೀನಾ ಸೇನೆಯ ಮೇಲೆ ಸೆಂಟ್ರಲ್ ಮಿಲಿಟರಿ ಕಮಿಷನ್ ಎಂಬ ವ್ಯವಸ್ಥೆ ಪೂರ್ಣ ಹಿಡಿತ ಹೊಂದಿದೆ. ಇದರ 7 ಸದಸ್ಯರ ಪೈಕಿ 4ರನ್ನ ಇತ್ತೀಚೆಗೆ ಭ್ರಷ್ಟಾಚಾರದ ಆರೋಪದ ಮೇಲೆ ಕೈಬಿಡಲಾಗಿದೆ. ಅದರ ಬೆನ್ನಲ್ಲೇ ಇದೀಗ ಜಾಂಗ್ ಯುಕ್ಸಿಯಾ ಅವರನ್ನ ಹುದ್ದೆಯಿಂದ ವಜಾ ಮಾಡಿ ಬಂಧಿಸಲಾಗಿದೆ ಅನ್ನೋದನ್ನ ತಿಳಿಸಲಾಗ್ತಾ ಇದೆ. ಜೊತೆಗೆ ಇಟ್ಕೊಂಡು ಎಲ್ಲ ಸೀಕ್ರೆಟ್ ಅನ್ನ ತಿಳ್ಕೊಂಡು ಏನ್ ಮಾಡ್ತಾರೆ, ಏನು ಗೆತ್ತ ಇದೆಲ್ಲವನ್ನ ಬೇರೆ ದೇಶಕ್ಕೆ ನೀಡ್ತಾ ಇದ್ರು ಅನ್ನುವಂಥ ಕಾರಣಕ್ಕಾಗಿ ಇವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಲಾಗಿದೆ. ಆಮೇಲೆ ತುಂಬಾ ದಿನದಿಂದ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತಂತೆ. ಇವ್ರು ಹೇಳಿದವ್ರಿಗೆ ಆಗ್ತಿರ್ಲಿಲ್ಲ, ಅವ್ರು ಹೇಳಿದವ್ರಿಗೆ ಆಗ್ತಾ ಇರಲಿಲ್ಲ, ನಿಲುವುಗಳು ಬೇರೆ ಇತ್ತು, ಆಯಾಮಗಳು ಬೇರೆ ಇತ್ತು, ಡಿಸಿಷನ್ಸ್ಗಳು ಬೇರೆ ಇತ್ತು. ಸೊ ಎಲ್ಲ ರೀಸನ್ಸ್ ಇಂದ ಅವರನ್ನ ವಜಾ ಮಾಡಲಾಗಿದೆ.